ಸೊ ಹೇಳ್ತೀನಿ ಮೇಡಮ್. ಓಕೆ, ಸೊ ಫಸ್ಟ್ ಲೈನ್ ತೊಗೋತಾ ಇದ್ದೀನಿ. ಲೈನಲ್ಲಿ ಫಸ್ಟ್ ಇದನ್ನು ಆನ್ ಮಾಡ್ಕೊಬೇಕು. ಆಫ್ ಆಗಿರುತ್ತೆ, ಬೈ ಡಿಫಾಲ್ಟ್ ಆಫ್ ಆಗಿರುತ್ತೆ, ಆನ್ ಮಾಡ್ಕೊಳ್ಳಿ. ಸೊ ಅಗೇನ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಟುವರ್ಡ್ಸು ಈ ಕಡೆ ಎಷ್ಟಿದೆ 6 ಅಂತ ಇದೆ. ಆ ಲೈನ್ ಎಷ್ಟಾದರೂ ಬರಲಿ, ನೀವು ವರೀಸ್ ಮಾಡಬೇಡಿ. ಓಕೆನಾ, ಎಷ್ಟೇ ಚಿಕ್ಕದು ಬಂದರೆ ಈಗ ನಿಮ್ಗೆ ಝೂಮ್ ಮಾಡಿದಾಗ ಅದು ದೊಡ್ಡ ಥರ ಕಾಣ್ತಿರುತ್ತೆ ಅಷ್ಟೇ. ಇಲ್ಲಿದೆಯಾ? ಓಕೆ, ಮತ್ತೆ ಏನು ಮಾಡ್ತಾ ಇದ್ದೀನಿ, ಈ ಕಡೆಯಿಂದ ಲೈನ್ ಒಂದು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಫ್ರಮ್ ದಿಸ್ ಪಾಯಿಂಟ್ ಈ ಕಡೆ ಎಷ್ಟಿದೆ 40. ಸೊ 40 ಬರಲ್ಲ, 4 ಬರುತ್ತೆ. ಮತ್ತು ಈ ಕಡೆಯಿಂದ ಎಷ್ಟಿದೆ 66. ಈ ಕಡೆಯಿಂದ ಇದು ಕ್ಲೋಸ್ ಆಯ್ತು ಲೈನು, ಬೇಸ್ ಲೈನು. ಸೊ ಈಗೇನಾಗುತ್ತೆ, ಈಗ ಟಾಪಲ್ಲಿದೆ F5 ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಟುವರ್ಡ್ಸ್ ಲೆಫ್ಟ್. ಓಕೆ, ಇಲ್ಲಿ ಎಷ್ಟಿದೆ ವ್ಯಾಲ್ಯೂ 1. ಓಕೆ, ಸೊ ಮತ್ತೆ 1 ತಗೊತಾ ಇದ್ದೀನಿ. ಮತ್ತೆ F5 ಪ್ರೆಸ್ ಮಾಡಿದ್ರೆ ಈ ಕಡೆ ಲೈನ್ ಬರುತ್ತೆ. ಮತ್ತೆ ಇದೆಷ್ಟು ಬರುತ್ತೆ 6. ಇದು ಕ್ಲೋಸ್ ಆಗುತ್ತೆ ಸ್ಟ್ರೈಟ್ ಲೈನು. ಓಕೆನಾ, ಮತ್ತೆ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿಂದ ಟುವರ್ಡ್ಸ್ ಟು ಸ್ಟ್ರೈಟ್. ಅಗೇನ್ F5. ಓಕೆ, 1 ಎಂಟರ್. ಮತ್ತು ಈ ಕಡೆ ಎಷ್ಟು ಬರುತ್ತೆ 6 ಎಂಟರ್. ಈ ಕಡೆ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಆಯಿತಾ? ಈಗ ಆಲ್ರೆಡಿ 2 ಪಾಯಿಂಟ್ ಸಿಕ್ಕಿರೋದ್ರಿಂದ ಈ ಪಾಯಿಂಟು ಮತ್ತು ಈ ಪಾಯಿಂಟು ಡೈರೆಕ್ಟ್ಲಿ ಕನೆಕ್ಟ್ ಆಗುತ್ತೆ. ಮತ್ತು ಈ ಪಾಯಿಂಟು ಡೈರೆಕ್ಟ್ಲಿ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದೆಯಾ? ಈಗ ನಿಮಗೆ 3D ಬಾಕ್ಸ್ ಥರ ಕಾಣ್ತಾ ಇದೆಯಾ? 3D ಬಾಕ್ಸ್ ಕಾಣ್ತಾ ಇದೆ. ಈಗ ವಾಟ್ ನೆಕ್ಸ್ಟ್ ಅಂತ ಹೇಳೋದಾದರೆ ಇಲ್ಲಿ 3 ಡಿವಿಷನ್ ಬರುತ್ತೆ. ಈ ಲೈನಲ್ಲಿ 3 ಡಿವಿಷನ್ ಬರುತ್ತೆ. 20ಗೆ 3 ಡಿವಿಷನ್ ಬರುತ್ತೆ. ಇಲ್ಲಿಂದ ಇಲ್ಲಿಗಿದು 20, ಇಲ್ಲಿಂದ ಇಲ್ಲಿಗಿದು 20, ಇಲ್ಲಿಂದ ಇಲ್ಲಿಗಿದು 20. ಕರೆಕ್ಟಾಗಿ ನೋಡಿ, ನೀವು ಆ್ಯಂಗಲ್ ಇದು ಸ್ಟ್ರೈಟ್ ಬರಬೇಕು. ಎಂಟು ನೀವು ಈ ಥರ ಹಿಂಗೆ ಕ್ರಾಸ್ ಹಾಕ್ಕೊಂತೀರ. ಅದೊಂದು ಪಾಯಿಂಟ್ ಏನಾದರೂ ಈ ಕಡೆ ವೇರಿಯೇಷನ್ ಆಯಿತು ಅಂದರೆ ಎಲ್ಲನೂ ವೇರಿಯೇಷನ್ಸ್ ಆಯಿತು ಅಂತ ಐಸೋಮೆಟ್ರಿಕಲ್ಲಿ. ಓಕೆ, ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು 20ಗೆ ಒಂದು ಲೈನ್ ಎಳ್ಕೊಬೇಕು. ಸೊ ಸೆಲೆಕ್ಟಿಂಗ್ ಲೈನ್. ನಿಮಗೆ ಆಫ್ಸೆಟ್ ಅನ್ನೋ ಕಮಾಂಡ್ ಗೊತ್ತಿದ್ರೆ ವಿ ಕ್ಯಾನ್ ಗೋ ಫಾರ್ ಆಫ್ಸೆಟ್. ಹೇಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 2 ಇಲ್ಲಿಂದ ಈ ಲೈನ ನಾನು ಹೀಗೆ ತೊಗೊಬೋದು. ಓಕೆನಾ, ಆರ್ಎಸ್ ನಂಗೆ ಅದು ಗೊತ್ತಾಗ್ತಿಲ್ಲ ಅಂತ ಏನಾದರೂ ಹೇಳಿದ್ರೆ ಯು ಕ್ಯಾನ್ ಟೇಕ್ ಲೈಕ್ ದಿಸ್ 2 ಎಂಟರ್. ಈ ಕಡೆ ಮತ್ತೆ ಏನು ಮಾಡಿ ಅಂದರೆ ಲೈನ್ನ ಸ್ಕೆಚ್ ಮಾಡ್ಕೊಳ್ಳಿ. ಸ್ಕೆಚ್ ಆಯಿತಾ? ಓಕೆ, ಸೊ ಇಲ್ಲಿಂದ ನಿಮಗೆ ಮೆಜರ್ಮೆಂಟ್ ಇಲ್ಲಿರುತ್ತೆ. ಸೊ ಮೆಜರ್ಮೆಂಟ್ ಬೇಕಾದ್ರೆ ಅಲೈಂಡಲ್ಲಿ ಹೋಗಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟಿದೆ ಅಂತ ನೀವು ಚೆಕ್ ಮಾಡ್ಕೊಬೋದು. ಈಗ ಕರೆಕ್ಟಾಗಿ ಕನೆಕ್ಟ್ ಆಗಲಿಲ್ಲ, 2.1 ಬರ್ತಾ ಇದೆ. ಮತ್ತು ಇಲ್ಲಿಂದ ಚೆಕ್ ಮಾಡಿ ಇದೆಷ್ಟು ಬರ್ತಿದೆ. ಯಾಕೆಂದರೆ ಇದು ಕ್ಲೋಸ್ ನಿಯರೆಸ್ಟ್ ಪಾಯಿಂಟ್ಗೆ ಕ್ಲೋಸ್ ತೊಗೊಂಡ್ಬಿಡ್ತು. ಸಮ್ವೇರ್ ಅಲ್ಲೂ ಕೂಡ ನಿಮಗೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡ್ಬೋದು ಅಂದರೆ ಸ್ನ್ಯಾಪ್ಸ್ನ ಆಫ್ ಮಾಡ್ಕೊಬೋದು. ಹೇಗೆ ಆಫ್ ಮಾಡ್ಕೊಳ್ಳೋದು ಸ್ನ್ಯಾಪ್ಸ್ ಅಂತ ಹೇಳಿದ್ರೆ ವಾಟ್ ಇಸ್ ಎ ಶಾರ್ಟ್ ಕೀ ಫಾರ್ F3 ಆಫ್ ಮಾಡಿಬಿಟ್ರೆ ಏನಾಗುತ್ತೆ, ಸ್ನ್ಯಾಪ್ಸ್ ಆಫ್ ಆಗಿಬಿಡುತ್ತೆ. ಸ್ನ್ಯಾಪ್ಸ್ ಆಫ್ ಆಯಿತು ಅಂದರೆ ಪ್ರಾಬ್ಲಮ್ ಏನು ಅಂದರೆ ಎಕ್ಸಾಕ್ಟ್ಲಿ ಈ ಪಾಯಿಂಟಲ್ಲಿ ಕನೆಕ್ಟ್ ಆಗೋಕ್ಕಾಗಲ್ಲ. ಆನ್ ಆಗಿದ್ರೆ ಇಲ್ಲಿಂದ ಇದು ಸಿಗ್ತಾ ಇದೆಯಾ? ಈಗ ಈ ಲೈನಲ್ಲಿ ಹೋಗ್ತಾ ಇದ್ದೀನಾ, F5 ಈ ಲೈನಲ್ಲಿ ಹೋಗ್ತಾ ಇದ್ದೀನಿ. ಎಷ್ಟು ವ್ಯಾಲ್ಯೂ 2 ವ್ಯಾಲ್ಯೂ. ಇಲ್ಲಿಂದ ಇಲ್ಲಿ ಮೂವ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಿಯರೆಸ್ಟ್ ಪಾಯಿಂಟ್ ಅಂದರೆ ಡ್ರ್ಯಾಗ್ ಮಾಡ್ಕೊಳ್ತದೆ. ಇಲ್ಲಿಗೆ ತೊಗೊಂಬಂದ್ರೆ ನೋಡಿ ನಿಯರೆಸ್ಟ್ ಡ್ರ್ಯಾಗ್. ಈಗ ನಾನು ಏನು ಮಾಡ್ತೀನಿ, ಸ್ಟ್ರೈಟ್ ತೊಗೊಂಡ್ರೆ ಎಕ್ಸಾಕ್ಟ್ ವ್ಯಾಲ್ಯೂನೇ ಇರುತ್ತೆ. ಬೇಕಾದ್ರೆ ಚೆಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟ್ ವ್ಯಾಲ್ಯೂ ಇರುತ್ತೆ. ಸೊ 2 ಇರುತ್ತೆ. ಇದನ್ನು ಆಮೇಲೆ ಟ್ರಿಮ್ ಮಾಡ್ಕೊತೀನಿ ನಾನು. ಹೆಂಗೆ ಅಂದರೆ TR ಎಂಟರ್, ಇದನ್ನು ಟ್ರಿಮ್ ಔಟ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಒಂದು ಲೈನ್ ಬಂತಾ? ಓಕೆ, ಈ ರೆಫರೆನ್ಸ್ ಲೈನ್ ನಾನು ಸ್ಕೆಚ್ ಮಾಡ್ಕೊಂಡಿದ್ದೀನಿ. ಈ ರೆಫರೆನ್ಸ್ ಮೇಲೆ 4 ಲೈನ್ ಕ್ರಿಯೇಟ್ ಆಗಬೇಕು. 4 ಲೈನು ಟುವರ್ಡ್ಸ್ ಟು ಟಾಪ್. ಓಕೆ, ಈಗ ಮತ್ತೆ ಲೈನ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 1 ಇದೆ. ಸೊ ಮತ್ತೆ ಅದನ್ನು ನಾನು ಮಾರ್ಕಪ್ ಮಾಡ್ಕೊಬೇಕು. ಇಲ್ಲಿಂದ ಮತ್ತೆ ಈ ಲೈನಲ್ಲಿ ಮಾಡಬೇಕಾದ್ರೆ 1 ಎಂಟರ್, ಇಲ್ಲಿ ಒಂದು ಲೈನ್ ಸಿಗುತ್ತೆ. ಮತ್ತು F5 ಎಷ್ಟಿದೆ ಇದ್ದೇನೆ 1 ಇದು 1. ಓಕೆ, 1 ಎಂಟರ್, ಕ್ರಿಯೇಟ್ ಆಯಿತಾ ಒಂದು ಲೈನು. ಎಸ್ಕೇಪ್. ಮತ್ತು ಇಲ್ಲಿಂದ 1 ಟುವರ್ಡ್ಸ್ ಟು ಅಪ್ 1 ಕ್ರಿಯೇಟ್ ಆಯಿತಾ. ಮತ್ತು ಈ ಕಡೆಯಿಂದ ಈ ಪಾಯಿಂಟಿಂದ ಟುವರ್ಡ್ಸ್ ಟು ಅಪ್ 1 ಕ್ರಿಯೇಟ್ ಆಯಿತಾ. ಸೊ ಇಲ್ಲಿಂದ ಮತ್ತೆ 1ನ ತಗೊಂಡು, ಅಂದರೆ 1 ಅಂದರೆ ಇಲ್ಲಿಗೆ ಬರುತ್ತೆ, ಆ್ಯಕ್ಚುಲಿ ಅಲ್ಲಿಗೆ ಬರುತ್ತೆ. ಓಕೆನಾ, ಇಲ್ಲಾಂದರೆ ನಾವು ಡೈರೆಕ್ಟ್ಲಿ ಇಲ್ಲಿಂದನೇ ಇಲ್ಲೊಂದು ಪಾಯಿಂಟ್ನ ಮೇಲ್ಗಡೆಗೆ 1 ಅಂತ ತೊಗೊಬೋದು. ಓಕೆನಾ, ಬಂತಾ? ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಫೇಸಿಂಗ್ ಲೈನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದು ಕನೆಕ್ಟ್ ಆಗುತ್ತಾ? ಓಕೆ, ಮತ್ತು ಇದು ಕನೆಕ್ಟ್ ಆಗುತ್ತಾ? ಓಕೆನಾ, ಇದು ಆಮೇಲೆ ಟ್ರಿಮ್ ಆಗುತ್ತೆ. ಇಲ್ಲಾಂದರೆ ಈಗಲೇ ಟ್ರಿಮ್ ಮಾಡ್ಕೊಬೋದು ಅಂದರೆ TR ಎಂಟರ್, ಯು ಕ್ಯಾನ್ ಟ್ರಿಮ್ ದಿಸ್ ಒನ್. ಮತ್ತೆ ಏನಾಗುತ್ತೆ ಅಂದರೆ ಈಗ ಈ 4 ಲೈನ್ ಹೋಗಬೇಕು. 1 2 3 4 ಲೈನ್ ಹೋಗಬೇಕು. ಅದಕ್ಕೆ ಮತ್ತೆ ಏನು ಮಾಡ್ತಾ ಇದ್ದೀನಿ ಅಂದರೆ ಅಗೇನ್ ಸೆಲೆಕ್ಟ್ ಲೈನ್ ಫ್ರಮ್ ಇಯರ್ ಟು ಇಯರ್. ಎಷ್ಟಿದೆ ಅದು 2 ಎಂಟರ್, ಎಸ್ಕೇಪ್. ಅಗೇನ್ ಸೆಲೆಕ್ಟ್ ದಿಸ್ ಪಾಯಿಂಟ್ ಟು 2 ಎಂಟರ್. ನಾನು ಹಾಗೆ ಈ ಪಾಯಿಂಟಿಂದ ಈ ಪಾಯಿಂಟ್ ಕನೆಕ್ಟ್ ಆಗೋದ್ರಿಂದ ಲೈನ್ ಕ್ಲೋಸ್ ಮಾಡ್ಕೋತೀನಿ. ಮತ್ತು ಇಲ್ಲಿಂದ 2 ಎಂಟರ್, ಎಸ್ಕೇಪ್. ಮತ್ತು ಇಲ್ಲಿಂದ 2 ಎಂಟರ್, ಮತ್ತು ಈ ಲೈನ್ನ ಕ್ಲೋಸ್ ಮಾಡ್ಕೋತೀನಿ. ಕ್ಲೋಸ್ ಆಯಿತಾ? ಓಕೆ, ಸೊ ಇಲ್ಲಿಂದ ಇಲ್ಲಿ ಒಂದು ಲೈನ್ ಕೂಡ ಬರಬೇಕು, ಬಿಕಾಸ್ ಈ ಎಂಡ್ ಪಾಯಿಂಟ್ ಗೊತ್ತಾಗಬೇಕಲ್ಲ, ಈ ಎಂಡ್ ಪಾಯಿಂಟ್. ಸೊ ಅದಕ್ಕೇನು ಮಾಡ್ತಾಯಿದ್ದೀನಿ, ಇಲ್ಲಿಂದ ಈ ಪಾಯಿಂಟಿಂದ ಟುವರ್ಡ್ಸ್ ಟು ಡೌನ್ ಎಷ್ಟು 1 ಎಂಟರ್. ಕನೆಕ್ಟ್ ಆಯಿತಾ?
ಮತ್ತು ಇಲ್ಲಿಂದ ಟುವರ್ಡ್ಸ್ ಟು ಡೌನ್ 1 ಎಂಟರ್. ಕನೆಕ್ಟ್ ಆಯಿತಾ? ಇದೊಂದು ಬಾಕ್ಸ್ ಬಂತು, ಇದೊಂದು ಬಾಕ್ಸ್ ಬಂತು. ನಿಮಗೆ ಲೈನ್ಸ್ ಕನ್ಫ್ಯೂಷನ್ ಆಗುತ್ತೆ ಅಂತ ಏನಾದರೂ ಹೇಳಿದ್ರೆ ಯು ಕ್ಯಾನ್ ಟ್ರಿಮ್ ಔಟ್. ಆಮೇಲೂ ಬೇಕಾದ್ರೆ ಟ್ರಿಮ್ ಔಟ್ ಮಾಡ್ಬೋದು, ಈಗಲೂ ಬೇಕಾದ್ರೆ ನೀವು ಟ್ರಿಮ್ ಔಟ್ ಮಾಡ್ಬೋದು. ಯಾವುದೇ ಲೈನ್ ಟ್ರಿಮ್ ಮಾಡ್ತಾ ಇದ್ದೀನಿ, TR ಎಂಟರ್. ಓಕೆ, ಇದು ಇನ್ಸೈಡ್ದು ಬೇಡ. ಓಕೆ, ಸೊ ಮತ್ತೆ ಇದು ಟಾಪ್ ಮೋಸ್ಟು, ಇದು ಬೇಡ, ಇದು ಬೇಡ. ಓಕೆನಾ? ಸೊ ಇದರಲ್ಲಿ ದಿಸ್ ಓಕೆ. ಈಗ ಇಲ್ಲಿವರೆಗೂ ಓಕೆ. ಇದು ಹಿಂದೆಗಡೆದು ಆ್ಯಕ್ಚುಲಿ ಇವಾಗ ಬರಲ್ಲ, ಇದೆಲ್ಲ ಇರಲ್ಲ ಆ್ಯಕ್ಚುಲಿ. ಆಮೇಲೆ ಬೇಕಾದ್ರೆ ಟ್ರಿಮ್ ಔಟ್ ಮಾಡೋಣ, ನೆಸೆಸಿಟಿ ಇಲ್ಲ ಅಂದರೆ. ಓಕೆನಾ? ಸೊ ಮತ್ತೆ ಏನು ಮಾಡಬೇಕು ಅಂದರೆ ಇಲ್ಲಿಂದ ಈ ಕಡೆ ಎಂಡು ಮತ್ತೆ 10 ವ್ಯಾಲ್ಯೂ ಇನ್ಕ್ರೀಸ್ ಮಾಡಬೇಕು ಈ ಲೈನ್. ಓಕೆ, ಮತ್ತೆ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಎಂಡಿಂದ 1 ಎಂಟರ್ ಮತ್ತು ಈ ಲೈನಿಂದ 1 ಎಂಟರ್ನ ಟುವರ್ಡ್ಸು ಟಾಪ್ ತೊಗೊತಾ ಇದ್ದೀನಿ. ಓಕೆನಾ? ಈ ಎಂಡ್ದು ಎಷ್ಟಿದೆ ಲೆಂತು? ಇಲ್ಲಿಂದ ಈ ಬೇಸಿಂದ ಎಂಡ್ವರೆಗೆ ಇಲ್ಲಿ ಎಷ್ಟಿದೆ ಲೆಂತು? ಡ್ರಾಯಿಂಗಲ್ಲಿ ಎಷ್ಟು ಬರ್ಕೊಂಡಿದ್ದೀರಾ? ಎಷ್ಟಿದೆ ಸರ್? ಕೈಲಿ ಹಿಡ್ಕೊಂಡಿರ್ಬೇಕು. ಡ್ರಾಯಿಂಗು 30 ಇರುತ್ತೆ. 30 ಈ ಬೇಸಿಂದ 30 ಇರುತ್ತೆ, ಇಲ್ಲಿಂದ 30 ಇರುತ್ತೆ. 3 ಎಂಟರ್. ಓಕೆನಾ? ಮತ್ತು ಈ ಬೇಸಿಂದ ಅಗೇನ್ 3 ಎಂಟರ್. ಈ 3 ಎಂಟರ್ ಈ ಲೈನ್ ಕನೆಕ್ಟ್ ಆಗುತ್ತೆ. ಮತ್ತು ಈ ಲೈನಿಂದ ಈ ಲೈನ್ ಕನೆಕ್ಟ್ ಆಗುತ್ತೆ. ಮತ್ತು ಈ ಲೈನಿಂದ ಈ ಲೈನ್ ಕನೆಕ್ಟ್ ಆಗುತ್ತೆ. ಮತ್ತು ಈ ಲೈನಿಂದ ಈ ಲೈನ್ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಯಿತಾ? ಈಗ ಯಾವುದೆಲ್ಲ ವಿಸಿಬಲ್ ಇರುತ್ತೆ ವ್ಯೂಗೆ ಅದನ್ನು ಉಳಿಸ್ಕೊಳ್ಳಿ, ಯಾವುದೆಲ್ಲ ವಿಸಿಬಲ್ ಇಲ್ಲ ಲೈನು ಟ್ರಿಮ್ ಔಟ್ ಮಾಡಿ. ಸೊ ಈಗ TR ಎಂಟರ್, ಈ ಲೈನ್ ಹೋಯ್ತು, ಈ ಲೈನ್ ಇರಲ್ಲ. ಓಕೆ, ಈ ಲೈನು ಇರಲ್ಲ, ಈ ಲೈನು ಬೇಕಾಗಿಲ್ಲ. ಓಕೆ, ಈ ಲೈನ್ ಇರಲ್ಲ, ಈ ಲೈನ್ ಇರಲ್ಲ. ಓಕೆ, ಈ ಲೈನ್ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಈ ಲೈನು ಇರಲ್ಲ, ಈ ಲೈನು ಹೋಗ್ಬಿಡುತ್ತೆ. ಓಕೆನಾ? ಓಕೆನಾ? ಸೊ ಇದು ಏನಿದೆ TR ಎಂಟರ್, ಇದು ಕಟ್ ಆಫ್ ಆಗಿರುತ್ತೆ. ಈಗ ಬಂತ ವ್ಯೂ. ಓಕೆನಾ? ಸೊ ಇಲ್ಲಿಂದ ನಿಮ್ಗೆ ಇಲ್ಲಿಗೆ ವಿಷನ್ ತೋರಿಸ್ಬೇಕು. ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗಿದೆ ಅಂದರೆ ಈ ಕಾರ್ನರು ಅಗೇನ್ ಎಫೆಕ್ಟ್ ಆನ್ ಮಾಡ್ಕೊಳ್ಳಿ. ಎಫೆಕ್ಟ್ ಮತ್ತು ವ್ಯೂ. ಓಕೆ, ಇಲ್ಲಿಂದ ಈ ಲೈನು ಒಂದು ಲೈನು ಕನೆಕ್ಟಿಂಗ್ ಆಗುತ್ತೆ. ಅಂದರೆ ಇದು ಎಡ್ಜ್ ತೋರಿಸ್ಬೇಕಲ್ಲ, ಹಿಂಗೆ ಎಡ್ಜ್ ಕನೆಕ್ಟ್ ಆಗಿದೆ ಅಂತ. ಸೊ ಈ ಎಡ್ಜ್ ತೋರಿಸೋದಕ್ಕೆ ಅದೊಂದು ಲೈನ್ ಕನೆಕ್ಟಿಂಗ್ ಆಗಿರುತ್ತೆ. ಓಕೆ, ಇದಾದಮೇಲೆ ಕೆಲಸ ಮುಗೀತು. ಇದನ್ನು ಆಫ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಏನು? ವಾಟ್ ಇಸ್ ದ ನೆಕ್ಸ್ಟ್? H ಕಮ್ಯಾಂಡ್. H ಎಂಟರ್ ತಗೋತಾ ಇದ್ದೀನಿ. Hಲ್ಲಿ ಯಾವ ಕಲರ್ ಬೇಕೋ ಚೂಸ್ ಆನ್ ಮಾಡ್ಕೊಳ್ಳಿ ಶೇಡಿಂಗು. ಸೊ ನಾನು ಮಾಡ್ತಾ ಇದ್ದೀನಿ, ಒಂದು ಗ್ರೇ ಕಲರ್ ತೊಗೊತಾ ಇದ್ದೀನಿ. ದ ಟಾಪ್ ಮೋಸ್ಟ್. ಓಕೆ, ಪ್ಯಾಟ್ರನ್ ಬೇಡ, ಸೊ ಸಾಲ್ಟ್ ಕಲರ್. ಓಕೆ, ಇದು ಟಾಪ್, ಇದು ಟಾಪ್ ಸರ್ಫೇಸ್. ಅಂದರೆ ಟಾಪಲ್ಲಿ ಇದೆಲ್ಲ ವಿಸಿಬಲ್ ಆಗುತ್ತೆ ಅಂತ. ಓಕೆ, ಮತ್ತು H ಎಂಟರ್, ಮತ್ತೆ ಇನ್ನೊಂದು ಕಲರ್ ತೊಗೊತಾ ಇದ್ದೀನಿ, ಡಿಫ್ರೆನ್ಸ್ ಕಲರ್. ಇದು ಬಂದು ಇದು ವಿಸಿಬಲ್ ಆಗುತ್ತೆ ಅಂತ ಈ ಕಡೆ ವ್ಯೂನ ನೋಡಿದ್ರೆ. ಓಕೆ, ನೆಕ್ಸ್ಟು H ಎಂಟರ್ ಮತ್ತು ಫ್ರಂಟ್ ವ್ಯೂಗೆ ಇನ್ನೊಂದು ಕಲರ್ ತೊಗೋತಾ ಇದ್ದೀನಿ. ಇದು ವಿಸಿಬಲ್ ಆಗುತ್ತೆ. ಓಕೆನಾ? ನಿಮ್ಮ ಡ್ರಾಯಿಂಗ್ ಓಪನ್ ಮಾಡಿದ್ರೆ ಈಗ ಈ ಆರೆಂಜ್ ಕಲರ್ ಏನಿರುತ್ತೆ ಅದು ಲೆಫ್ಟ್ ವ್ಯೂ ಆಗಿರುತ್ತೆ. ಇದು ಏನಿರುತ್ತೆ ಬ್ಲೂ ಕಲರು ಫ್ರಂಟ್ ವ್ಯೂ ಆಗಿರುತ್ತೆ. ಟಾಪಿಂದ ನೋಡಿರೋ ಗ್ರೇ ಕಲರು ಟಾಪ್ ವ್ಯೂ ಆಗಿರುತ್ತೆ. ಓಕೆನಾ? ಇದು ಮಾಡಿದ್ಮೇಲೆ ಸೇವ್ ಮಾಡಿ. Ctrl+S ಇಸ್ ಸೇಮ್ ಥಿಂಗ್. ಓಕೆ, ISO ಅಂತ ಹಾಕಿರ್ತೀನಿ, ಆಮೇಲೆ ರಿನೇಮ್ ಮಾಡ್ಕೊಳ್ಳಿ. ಓಕೆನಾ? ಎಷ್ಟು ನಿಮಿಷ ತೊಗೊಂಡ್ವಿ? ಕರೆಕ್ಟಾಗಿ 8 minutes 40 seconds.